ದೇವಸ್ಥಾನ ವಿಚಾರದಲ್ಲಿ, ಹಾಲ್ ವಿಚಾರದಲ್ಲಿ, ಸ್ಕೂಲ್ ವಿಚಾರದಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ. ಸೊ ಆದರೂ ಕೂಡ ಕೆಲವು ಊರಲ್ಲಿ ಇರ್ತಾರಲ್ಲ ಸರ್, ಕೆಲವರು, ಯಾಕಂದರೆ ಊರು ಶಕ್ರು ಇದ್ದಾಗೆ ಊರಿಗೆ ಚೆನ್ನಾಗಿರೋಕ್ಕೆ ಸಾಧ್ಯ. ಶಕ್ರು ಇದ್ದಾಗೆ ಊರು ಚೆನ್ನಾಗಿ, ಕುರುಕ್ಷೇತ್ರ ಇಲ್ಲದಾಗ ಶಕ್ರು ಇಲ್ಲದೆ ಕುರುಕ್ಷೇತ್ರ ನಡೀತಾ ಇರಲಿಲ್ಲ. ಊರಲ್ಲಿ ಒಬ್ಬ ಶಕ್ರು ಇರಬೇಕಾಗುತ್ತೆ. ಹಂಗೆ ನನಗೆ ಯಾವುದು ಊರಿಗೆ ಹೋಗ್ಬೇಕಾದ್ರೆ ಪುಕ್ಸಟ್ಟಿ ಹೋಗೋ ಅಭ್ಯಾಸ ಇಲ್ಲ, ಏನಾದರೂ ಊರಿಗೆ ಮಾಡಿ ಹೋಗೋ ಅಭ್ಯಾಸ. ಮರಕಗಡ ಗ್ರಾಮದ ವಿಶೇಷವಾಗಿ ನನ್ನ ತಾಯಂದಿರು ಎಲ್ಲ, ನನ್ನ ಅಣ್ಣ ತಮ್ಮಂದರು, ದೊಡ್ಡವರೆಲ್ಲ ಸೇರಿ ಏನಿಗೆ ನನಗೆ ಪೂಜೆಗೆ ಬರಬೇಕಂತ ಬರಮಾಡಿಕೊಂಡು, ನನಗೆ ಯಾವುದು ಊರಿಗೆ ಹೋಗ್ಬೇಕಾದ್ರೆ ಪುಕ್ಸಟ್ಟಿ ಹೋಗೋ ಅಭ್ಯಾಸ ಇಲ್ಲ, ಏನಾದರೂ ಊರಿಗೆ ಮಾಡಿ ಹೋಗೋ ಅಭ್ಯಾಸ. ಇದು ನಮಗೆ ಸುಮಾರು 30 ವರ್ಷಗಳಿಂದ ಚಿರಪರಿತಾಗಿರ್ತಕ್ಕಂಥ ನಮ್ಮ ಶಂಕರಣ್ಣ ಮಂತನ. ಅವತ್ತಿಂದಲೂ ನಮಗೆ ಆ ಫ್ಯಾಮ್ಲಿ ನನಗೆ ತುಂಬ ಹತ್ರ ಇತ್ತು. ಬಹುಶಃ ಈ ತಾಲೂಕಿಗೆ ಮತ್ತೆ ML ಆಗಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ದೇವರು ಒಂದು ದಯ ನಾನು ಕರ್ಕೊಂಬಂದಿದೆ. ಇನ್ನು ಊರುಕೋಟಮುಡ್ರಿ ಪಂಚಾಯಿತಿ ನನ್ನ ಈ ಊರು ನನಗೆ ತುಂಬ ಚಿರಪರಿತ ಊರು. ಸೊ ಅದರಿಂದ ಈ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ಒಂದು ನನಗೆ ಆಸೆ ಇತ್ತು. ಮುಂದೆ ಕೂಡ ಒಂದು ರಸ್ತೆಗಳಿಂದ ಹಿಡಿದು ಏನಿಲ್ಲ ಈ ಊರಲ್ಲಿ ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಖಂಡಿತ ಮಾಡಿಕೊಡ್ತೀನಿ. ಚೆನ್ನಕೇಶ್ವರ ಸ್ವಾಮಿ ಅದು ಯಾವಾಗ ಆಯ್ತಾ ಬರಮಾಡ್ಕೊತಾನೆ ಅವತ್ತೇ ನಾವು ಬರೋದು. ಯಾಕೆಂದರೆ ದೇವರು ಹೊರ ಕೊಟ್ಟಾಗ ನಾವು ಬರೋಕ್ಕೆ ಸಾಧ್ಯ, ಕರೆದಾಗೆಲ್ಲ ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಇವತ್ತು ಖಂಡಿತವಾಗ್ಲೂ ಆ ಭಗವಂತನ ಪೂಜೆ ನಾನು ಕೂಡ ಪಾತ್ರರಾಗಿ, ಅದೇನೋ ಗೊತ್ತಿಲ್ಲ, ಬರೋ ಟೈಮಲ್ಲಿ ಮಳೆ ಬಂತು, ಶುಭ ಸೂಚನೆ. ಇವತ್ತಿಂದ ಆರಿದ್ರ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಬಹುಶಃ ಇಡೀ ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ಊರಲ್ಲಿ ಕೂಡ ಮಳೆ ಬಿದ್ದು ಇನ್ನು ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀವಿ. ನಾನು ಕೂಡ ಇದೇ ಹೋಬಳಿದ್ದಾನೆ, ನಾನು ಕೂಡ ಇಲ್ಲೇ ಮನೆ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಆ ಚೆನ್ನಕೇಶ್ವರನ ಆಶೀರ್ವಾದ ಇಡೀ ನಮ್ಮ ಊರಿನ ಎಲ್ಲ ಮನೆಗೂ, ಎಲ್ಲ ಮಕ್ಕಳಿಗೆ ಕೂಡ ಸಿಗಲಿ ಅಂತ ನಾನು ಕೇಳ್ಕೊತ, ನಮ್ಮ ವಿಶ್ವನಾಥನ ಸುಮಾರು ಸರಿ ಪಾಪ ನಮಗೆ ಫೋನ್ ಮಾಡಿ ಒಂದು ಸರಿ ಊರಿಗೆ ಬನ್ನಿ, ಒಂದು ಊರಿಗೆ ಬನ್ನಿ ಅಂತ ಕರಿತಾಯಿದ್ರು. ಸೊ ಖಂಡಿತವಾಗ್ಲೂ ಸರ್ ನಿಮ್ಮ ಪ್ರೀತಿಗೆ ಆಭಾರಿಯಾಗಿರ್ತೀನಿ. ಎಲ್ಲರೂ ಬಂದು ಕರೆದ್ರು, ಸೊ ಇಲ್ಲ ಅನ್ನೋಕ್ಕಾಗಲಿಲ್ಲ. ಸೊ ಆದರೂ ಕೂಡ ಕೆಲವು ಊರಲ್ಲಿ ಇರ್ತಾರಲ್ಲ ಸರ್, ಕೆಲವರು, ಯಾಕಂದರೆ ಊರು ಶಕ್ರು ಇದ್ದಾಗೆ ಊರಿಗೆ ಚೆನ್ನಾಗಿರೋಕ್ಕೆ ಸಾಧ್ಯ. ಶಕ್ರು ಇದ್ದಾಗೆ ಊರು ಚೆನ್ನಾಗಿ, ಕುರುಕ್ಷೇತ್ರ ಇಲ್ಲದಾಗ ಶಕ್ರು ಇಲ್ಲದೆ ಕುರುಕ್ಷೇತ್ರ ನಡೀತಾ ಇರಲಿಲ್ಲ. ಊರಲ್ಲಿ ಒಬ್ಬ ಶಕ್ರು ಇರಬೇಕಾಗುತ್ತೆ. ಹಂಗೆ ಕೆಲವು ವಿಚಾರಗಳು ಅಡೆತಡೆ ಮಾಡ್ತಾರೆ ಸ್ವಲ್ಪ, ಅದನ್ನು ನಾವು ಕೂಡ ಹಿಂದೆ ಮುಂದೆ ನೋಡಿದೆ ಖಂಡಿತವಾಗ್ಲೂ ಬರ್ತೀವಣ್ಣ. ನೀವೆಲ್ಲರ ಆಶೀರ್ವಾದ, ತಾಯಿಂದಿರ ಆಶೀರ್ವಾದ ಖಂಡಿತವಾಗ್ಲೂ ಈ ಮಗು ಮೇಲೆ ಇದೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದರೆ ನಾನು ಕೂಡ ದೂರದೃಷ್ಟಿ ಇಟ್ಕೊಂಡು ಬಂದಿರ್ತಕ್ಕಂಥ, ದೃಷ್ಟಿ ಇಟ್ಕೊಂಡು ಬಂದಿನ ನಾನು, ದೂರದ ಒಂದು ಅಭಿವೃದ್ಧಿಗೋಸ್ಕರ ಬಂದಿರೋನು. ಸೊ ಮುಂದಿನ ದಿವಸದಲ್ಲಿ ನನ್ನ ಕೈಲಾದಷ್ಟು ಇಡೀ ಮುಳಬಾಗಿಲು ತಾಲೂಕಿಗೆ, ಈ ಮರಕಲಗಟ್ಟೆಗೆ, ವಿಶೇಷವಾಗಿ ಈ ಮರಕಲಗಟ್ಟೆಗೆ ನಾನಿವತ್ತು ಚೆನ್ನಕೇಶ್ವರನ ಆಸ್ಥಾನದಲ್ಲಿ ಮಾತು ಕೊಡ್ತಾ ಇದ್ದೀನಿ. ನೀವೇನು ಹೇಳಿದ್ರು ನಾನು ಮಾಡ್ಕೊಡೋ ಸಿದ್ಧವಾಗಿದ್ದೀನಿ. ನೀವೇನು ಹೇಳಿದ್ರು ಕೂಡ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಖಂಡಿತವಾಗ್ಲೂ ಅದನ್ನು ಚೆನ್ನಾಗಿ ಉಪಯೋಗಿಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಯಾವತ್ತು ನನ್ನ ತಾಯಂದಿರಿಗೆ ಮತ್ತು ಊರಿರ್ತಕ್ಕಂಥ ದೊಡ್ಡದೊಂದು ಮಾತು ಹೇಳ್ತೇನೆ, ದೇವಸ್ಥಾನ ವಿಚಾರದಲ್ಲಿ, ಹಾಲ್ ವಿಚಾರದಲ್ಲಿ, ಸ್ಕೂಲ್ ವಿಚಾರದಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಹೇಳಿ, ಇಲ್ಲಿ ಏನಾದರೂ ವಿಷಯ ಬಿತ್ತಿದ್ರೆ ಇಡೀ ಪ್ರಪಂಚ ವಿಷಯ ಆಗ್ತದೆ. ಏನಾದರೂ ಸ್ಕೂಲ್ ವಿಚಾರದಲ್ಲಿ ಬಿತ್ತನೆ ಹಾಕಿದ್ವಿ ಅನ್ಕೋ, ವಿಷಯ ಮಕ್ಕಳು ಕೆಡ್ತಾರೆ. ಹಾಲು ವಿಚಾರದಲ್ಲಿ ಬಿತ್ತನೆ ಹಾಕಿದ್ವಿ ಅಂತಂದ್ರೆ ಅಂದರೆ ಹಾಲಲ್ಲಿ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಹಾಲು ಬರ್ತದಾ? ಎಲ್ಲ ಒಂದೇ ಕ್ಯಾಸ್ಟ್, ಎಲ್ಲ ಕ್ಯಾಸ್ಟ್ ಹಾಲು ಬರೋದು, ಕಮ್ದೇನು ಬರೋದು. ದೇವಸ್ಥಾನ ವಿಚಾರ, ದೇವರು ಎಲ್ಲ ಕ್ಯಾಸ್ಟ್ಗೂ ಒಂದೇ, ಎಲ್ರಿಗೂ ಒಂದೇ, ಎಲ್ಲ ಪಕ್ಷದವ್ರಿಗೂ ಒಂದೇ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಂದ್ರೆ ಈ 3 ವಿಚಾರದಲ್ಲಿ ಎಲ್ಲೂ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ. ಎಲೆಕ್ಷನ್ ಬಂದಾಗ ಅವ್ರ ಅವ್ರ ಇಷ್ಟ ಏನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಊರಲ್ಲಿ ಕೂಡ ಅದನ್ನು ನಾನು ಒಗ್ಗಟ್ಟು ಕಾಣ್ತಾ ಇದ್ದೀನಿ. ಮುಂದಿನ ದಿವಸ ಒಗ್ಗಟ್ಟು ಕಾಣ್ತೀನಿ ಅಂತ ಹೇಳ್ತಾ, ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ, ನಾನು ಬರಮಾಡಿ ಒಂದು ಇದು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆಯದಾಗಲಿ.